ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಬೆಂಗಳೂರಿನಲ್ಲಿ ಮಾದಿಗ ಸಮುದಾಯದಿಂದ ಕೆಎಚ್ ಮುನಿಯಪ್ಪರವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮಾದಿಗ ಸಮುದಾಯದ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಒಳ ಮೀಸಲಾತಿ ಹೋರಾಟಗಾರ ಬಿಆರ್ ಭಾಸ್ಕರ್ ಪ್ರಸಾದ್, ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೇ ಇದ್ದರೆ ಬೆಂಗಳೂರಿನಲ್ಲಿರುವ ಎಲ್ಲ ಪೌರ ಕಾರ್ಮಿಕರು ಕೆಲಸವನ್ನು ಸ್ಥಗಿತಪಡಿಸುತ್ತೇವೆ ಎಂದು ಹೈಕಮಾಂಡ್ಗೆ ಎಚ್ಚರಿಸಿದರು. ಇದೇ ವೇಳೆ ಬಿಆರ್ ಭಾಸ್ಕರ್ ಪ್ರಸಾದ್ ಹಾಗೂ ಎಲ್ಲ ದಲಿತ ಪರ ಸಂಘಟನೆ ನಾಯಕರು ಉಪಸ್ಥಿತರಿದ್ದರು. ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಈ ಬೆಂಗಳೂರು ಇವತ್ತು ಸ್ವಚ್ಛವಾಗಿದೆ ಅಂತಂದ್ರೆ ಅದಕ್ಕೆ ಮಾದಿಗರ ಕಾರಣ, ಪೌರ ಕಾರ್ಮಿಕರ ಕಾರಣ. ಈ ಸಮುದಾಯವನ್ನೇ ನೀವು ವಂಚಿಸ್ತೀರಿ ಅಂತಂದ್ರೆ, ಈ ಸಮುದಾಯ ತನ್ನೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಂತು ಅಂತಂದ್ರೆ ನೀವೇನಾಗ್ತೀರಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಸ್ಕರ್ ಪ್ರಸಾದ್ ಅಂತ ನಾಳೆ ಏನಾದರೂ ಕ್ಯಾಬಿನೆಟ್ ನಲ್ಲಿ ಕೆಎಚ್ ಮುನಿಯಪ್ಪನವ್ರನ್ನ ಮೊದಲನೇ ಲಿಸ್ಟ್ ಅಲ್ಲಿ ತಗೊಂಡು ಉಪಮುಖ್ಯಮಂತ್ರಿ ಸ್ಥಾನವನ್ನು ಮಾಡದೆ ಹೋದ್ರೆ ಈ ಬೆಂಗಳೂರು ನರಕ ಆಗುತ್ತೆ. ಯಾಕೆ ಅಂತಂದ್ರೆ ಲಕ್ಷಾಂತರ ಜನ ಪೌರ ಕಾರ್ಮಿಕರು ಏನಿದ್ದಾರೆ ಎಲ್ಲರೂ ಕೂಡ ಮಾದಿಗ ಸಂಬಂಧಿತ ಜಾತಿಗಳವರು. ಇವರು ಇಲ್ಲಿ ಕಸ ಬೆಳೆಯೋದನ್ನ ನಿಲ್ಲಿಸಿದ್ರೆ ಅಥವಾ ಬೆಳೆದಂಥ ಕಸಗಳನ್ನೆಲ್ಲ ತಗೊಂಡೋಗ್ಬಿಟ್ಟು MLAಗಳ ಮುಂದೆ, MP ಗಳ ಮನೆಗಳ ಮುಂದೆ, ವಿಧಾನಸೌಧದ ಮುಂದೆ, ಕಾಂಗ್ರೆಸ್ ಕಚೇರಿ ಮುಂದೆ ಸುರಿದ್ರೆ DK ಶಿವಕುಮಾರ್ ಅವರು ಒಬ್ಬರೇ ಬಂದು ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಸಂಭಾವ್ಯ ಪಟ್ಟಿನಲ್ಲಿ ಪರಮೇಶ್ವರ್ ಇದ್ದಾರೆ, ನರೇಂದ್ರ ಸ್ವಾಮಿ ಇದ್ದಾರೆ, ಹಾಗೆ ಪ್ರಿಯಾಂಕಾ ಖರ್ಗೆ ಇದ್ದಾರೆ. ಇವರು 3 ಜನ ಇರ್ಬೋದಾದ್ರೆ ಕೆಎಚ್ ಮುನಿಯಪ್ಪನವ್ರ ಹೆಸರನ್ನ ಸಂಭಾವ್ಯ ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ ಇದು ಒಳ ಮೀಸಲಾತಿಯ ಧ್ವನಿಯನ್ನ ಕ್ಯಾಬಿನೆಟ್ನಲ್ಲಿ ಅಡಗಿಸುವಂತಹ ಷಡ್ಯಂತ್ರ ಇದು. ಈ ಷಡ್ಯಂತ್ರದ ಹಿಂದೆ ಒಳ ಮೀಸಲಾತಿ ವಿರೋಧಿಗಳ ಕೈವಾಡ ಇದೆ. ಇದಕ್ಕೆ ಸರ್ಕಾರ ಮಣಿಬಾರದು. ಈಗ ನಾವೇನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಒಂದು ವೇಳೆ ನ್ಯೂಸ್ ರಿಪೋರ್ಟರ್ ದುರ್ಗಾದಾಸ್, ಎಂಪವರ್ ನ್ಯೂಸ್, ಬೆಂಗಳೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.